ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಶುಭ ಸಂಜೆ. ಫ್ರೆಂಡ್ಸ್, ನಿನ್ನೆ ತಾನೇ ಕಾಂತಾರ ದಂತಕಥೆ ಭಾಗ 1 ಟ್ರಾಲರ್ ರಿಲೀಸ್ ಆಗಿದೆ. ರಿಯಲಿ ಫ್ರೆಂಡ್ಸ್, ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ತುಂಬ ಎಕ್ಸಲೆಂಟಾಗಿ, ತುಂಬ ಹೈ ಬಡ್ಜೆಟಲ್ಲಿ ಮಾಡಿರೋ ಮೂವಿ ಫ್ರೆಂಡ್ಸ್. ರಿಯಲಿ ತುಂಬ 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 ಅದ್ಭುತವಾಗಿ ಮೂಡಿಬಂದಿದೆ. ರಿಯಲಿ ಪ್ರತಿ ಒಂದು ಫ್ರೇಮೂ ಹೈ ಕ್ವಾಲಿಟಿ ಆಗಿದೆ ಫ್ರೆಂಡ್ಸ್. ರಿಯಲಿ ಫ್ರೆಂಡ್ಸ್, ಅದನ್ನು ನೋಡಿದರೆ ಮೈಂಡು ಬ್ಲೋಯಿಂಗ್ ಆಗುತ್ತೆ. ರಿಷಬ್ ಶೆಟ್ಟಿ ಸರ್ 5 ವರ್ಷ ಕಷ್ಟಪಟ್ಟು, ತುಂಬ ಶ್ರಮಪಟ್ಟು, ತುಂಬ ಒಳ್ಳೆ ಕಥೆನ ಎಣೆದ್ಬಿಟ್ಟು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ರಿಯಲಿ ಪ್ರತಿ ಒಂದು ಫ್ರೇಮೂ ತುಂಬಾ ಡೆಡಿಕೇಶನ್ ಇಟ್ಟು ಮಾಡಿದ್ದಾರೆ ಫ್ರೆಂಡ್ಸ್. ರಿಯಲಿ ಒಳ್ಳೊಳ್ಳೆ ಸೆಟ್ಸ್ ಹಾಕಿದ್ದಾರೆ, ಒಳ್ಳೊಳ್ಳೆ ಪ್ಲೇಸಲ್ಲಿ ಹೋಗ್ಬಿಟ್ಟು ಮೂವಿ ಶೂಟ್ ಮಾಡಿದ್ದಾರೆ ಫ್ರೆಂಡ್ಸ್. ರಿಯಲಿ ಆ ಪ್ಲೇಸ್ಗಳಿಗೆ ಹೋಗೋಕ್ಕೆ ಆಗಲ್ಲ ಅಂಥ ಒಂದು ಪ್ರದೇಶಕ್ಕೆ ಹೋಗ್ಬಿಟ್ಟು ಇವರು ತುಂಬ ಶ್ರಮ ಬಿದ್ದು ತುಂಬಾ ಕಷ್ಟಪಟ್ಟು ಫ್ರೆಂಡ್ಸ್ ಮಾಡಿದ್ದಾರೆ. ರಿಯಲಿ ಇದು ನಮ್ಮ ಕನ್ನಡ ಸಿನಿಮಾನ ಇದು ಅನ್ನೋ ಥರ ಹೈ ಕ್ವಾಲಿಟಿಯಲ್ಲಿ ಹೈ ಬಡ್ಜೆಟ್ ಹಾಕ್ಬಿಟ್ಟು ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ ಫ್ರೆಂಡ್ಸ್. ರಿಯಲಿ ರಿಷಬ್ ಶೆಟ್ಟಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ರಿಯಲಿ ತನ್ನ ಪ್ರಾಣನೇ ಪಣ ಇಟ್ಟು ಅವರು ಈ ಮೂವಿನ ಮಾಡಿದ್ದಾರೆ ಫ್ರೆಂಡ್ಸ್. ರಿಯಲಿ 5 ಸಲ ಅವರೇ ಪ್ರಾಣ ಕಳ್ಕೊಳ್ಳೋ ಅಂಥ ಸ್ಟೆಂಟ್ಗಳ್ನ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ ಫ್ರೆಂಡ್ಸ್. ಅವರೆಷ್ಟು ಡೆಡಿಕೇಶನ್ ಇದೆ, ಎಷ್ಟು ಸಿನಿಮಾಕ್ಕೋಸ್ಕರನೇ ಅವ್ರು ಕೆಲಸ ಮಾಡಿದ್ದಾರೆ ಅಂಥೇಳಿ. ರಿಯಲಿ ಅವ್ರ ಫ್ಯಾಮಿಲಿಯಲ್ಲಿ ಅವರು ಮಕ್ಕಳನ್ನ ಸಮೇತ ಭೇಟಿ ಮಾಡೋಕ್ಕೆ ಅವ್ರಿಗೆ ಸಮಯ ಸಿಕ್ಕಿಲ್ಲ. ಅಷ್ಟೊಂದು ಡೆಡಿಕೇಶನ್ ಆಗಿ ಈ ಮೂವಿಗೋಸ್ಕರನೇ ತುಂಬಾ ಶ್ರಮ ಬಿದ್ದಿದ್ದಾರೆ ಫ್ರೆಂಡ್ಸ್. ರಿಯಲಿ ಆ ದೈವನೇ ಅವ್ರನ್ನ ಕಾಪಾಡಿದೆ ಅಂಥೇಳಿ ಅವರೇ ಹೇಳಿದ್ದಾರೆ. ರಿಯಲಿ ಆ ದೈವ ಇರೋದು ಸತ್ಯನೇ ಫ್ರೆಂಡ್ಸ್. ರಿಯಲಿ ಓದ್ಸಲಿ ತೆಗೆದಂಥ ಕಾಂತಾರನು ಆ ದೈವ ಮಣ್ಣಿನ ಕಥೆ ಆಗಿರೋದ್ರಿಂದ ಫ್ರೆಂಡ್ಸ್. ರಿಯಲಿ ಆ ದೈವ ಅದನ್ನು ಮೂವಿನ ಒಂದು ದೊಡ್ಡ ಮಟ್ಟದಲ್ಲೇ ಗೆಲುವನ್ನ ಕೊಟ್ಟಿದೆ. ಈ ಸಲಿನೂ ಅದೇ ಮಣ್ಣಿನ ಕತೆ, ಅದೇ ದೈವದ ಕತೆ ಫ್ರೆಂಡ್ಸ್. ರಿಯಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಮೂವಿ ಮಾಡಿದ್ದಾರೆ. ಈ ಸಲ ಮಾತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲುವು ಕೊಡುತ್ತೆ ಆ ದೈವ. ರಿಯಲಿ ಫ್ರೆಂಡ್ಸ್, ರಿಯಲಿ ಇದು 2,000 ಕೋಟಿ ಮೇಲೇ ಮಾಡೋಂಥ ಮೂವಿ ಆಗುತ್ತೆ ಫ್ರೆಂಡ್ಸ್. ರಿಯಲಿ ಎಲ್ಲ ದಾಖಲೆಗಳನ್ನು ಪುಡಿ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯನೇ ಇಲ್ಲ ಫ್ರೆಂಡ್ಸ್. ರಿಯಲಿ ಸುಳ್ಳಲ್ಲ, ಅಷ್ಟೊಂದು ಅದ್ಭುತವಾಗಿ ಬಂದಿದೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅಜನಿ ಲೋಕನಾಥ್ ಸರ್ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಸಲಿಗಿನ್ನ ಈ ಸಲ ಇನ್ನೂ ತುಂಬ ಒಂದು ಲೆವೆಲ್ ಮೇಲೇ ಹೋಗಿದ್ದಾರೆ ಫ್ರೆಂಡ್ಸ್. ರಿಯಲಿ ಅದ್ಭುತವಾಗಿ ಮಾಡಿದ್ದಾರೆ. ಹೀರೋಯಿನ್ನು ರುಕ್ಮಿಣಿ, ವಾವ್, ಏನು ಬ್ಯೂಟಿ ಫ್ರೆಂಡ್ಸ್. ರಿಯಲಿ ಬ್ಯೂಟಿಫುಲ್ ಅಂದರೆ ಅವರೇ ಆ ಥರ ಬ್ಯೂಟಿನೇ ನಾಚೋ ಥರ ಇದ್ದಾರೆ. ರಿಯಲಿ ತುಂಬ ಡೆಡಿಕೇಶನ್ ಮಾಡಿ ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅವ್ರಿಗಂತೂ ಇದು ದೊಡ್ಡ ಗೆಲುವು ಸಿಗುತ್ತೆ ಫ್ರೆಂಡ್ಸ್. ರಿಯಲಿ ಅವರು ಅಂದನ ವರ್ಣನೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್. ರಿಯಲಿ ಇವತ್ತು ಎಲ್ಲ ಭಾಷೆಯಲ್ಲೂ ಅವ್ರು ಗುರ್ತಿಸ್ಕೊಂಡಿದ್ದಾರೆ. ಈಗ ಇನ್ನೂ ಒಂದು ಸ್ಟೆಪ್ಪು ಮೇಲೇ ಹೋಗ್ತಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಫ್ರೆಂಡ್ಸ್. ರಿಯಲಿ ರಿಷಬ್ ಶೆಟ್ಟಿ ಅವರು ಪಟ್ಟಿರೋ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಅದರಲ್ಲೂ ಹೊಂಬಾಳೆ ಪ್ರೊಡಕ್ಷನ್ ಅವರು ರಿಯಲಿ ಫ್ರೆಂಡ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇಂಥ ಮೂವಿಗಳೆಲ್ಲ ಬರೋದಕ್ಕೆ ಮೇನ್ ಪಿಲ್ಲರ್ ಅಂದರೆ ಬಂಡವಾಳ ಹಾಕೋರು ಅವರೇ, ನಮ್ಮ ಹೊಂಬಾಳೆ ಸಂಸ್ಥೆಯವರು. ರಿಯಲಿ ಹ್ಯಾಟ್ಸ್ ಆಫ್ ಹೇಳಬೇಕು ಫ್ರೆಂಡ್ಸ್. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಂತೆಂಥ ಮೂವಿಗಳನ್ನ ಕೊಟ್ಟರು ಫ್ರೆಂಡ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ರಿಯಲಿ ಕನ್ನಡ ಇಂಡಸ್ಟ್ರಿ ಕಡೆ ಎಲ್ಲರೂ ತಿರುಗಿ ನೋಡಬೇಕು ಫ್ರೆಂಡ್ಸ್. ಆ ಥರ ಮಾಡಿದ್ದಾರೆ, ಆ ಥರ ಮೂವೀಸ್ನ ಕೊಡ್ತಾಯಿದ್ದಾರೆ, ಆ ಥರ ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಫ್ರೆಂಡ್ಸ್. ರಿಯಲಿ KGF 2 ಎಂತೆಂಥ ಮೂವಿ ಫ್ರೆಂಡ್ಸ್. ಕಾಂತಾರ 1 ಈಗ ರಿಯಲಿ ಫ್ರೆಂಡ್ಸ್. ರಿಯಲಿ ಇನ್ನೂ ಅವರ ಒಂದು ಸಂಸ್ಥೆಗಳಿಂದ ಒಳ್ಳೊಳ್ಳೆ ಮೂವಿ ಬರುತ್ತೆ. ಲಕ್ಷಾನುಗಟ್ಟಲೆ ಜನ ಅವರು ಸಂಸ್ಥೆಯಿಂದ ಊಟ ಮಾಡ್ತಿದ್ದಾರೆ. ಅವರು ಸಂಸ್ಥೆನ ಇವತ್ತು ನೆನೆಸ್ಕೊಂಡು ಜೀವನ ಮಾಡ್ತಿದ್ದಾರೆ ಫ್ರೆಂಡ್ಸ್. ರಿಯಲಿ ಅವರ ಸಂಸ್ಥೆಗೆ ಇನ್ನೂ ಒಳ್ಳೊಳ್ಳೆ ಮೂವಿ ಮಾಡೋಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತೇಳಿ ಬಯಸೋಣ. ರಿಯಲಿ ಫ್ರೆಂಡ್ಸ್, ತುಂಬ ಅದ್ಭುತವಾದ ಒಳ್ಳೆ ಪ್ರೊಡ್ಯೂಸರು. ಇಂಥ ಒಂದು ಒಳ್ಳೆ ಮೂವಿಗೆ
ಇಷ್ಟೊಂದು ಬಂಡವಾಳ ಹಾಕಿ ಇಷ್ಟೊಂದು ಹೈ ಬಜೆಟಲ್ಲಿ ಇಷ್ಟೊಂದು ಕ್ವಾಲಿಟಿಯಾಗಿ ಇಷ್ಟಕ್ಕೊಂದು ರಿಸ್ಕ್ ತಗೊಂಡು ಅವರು ಮೂವಿ ಮಾಡಿದ್ದಾರೆ ಅಂದರೆ ರಿಯಲಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವ್ರಿಗೆ ಎಲ್ಲರೂ ಸೇರಿ ಒಂದು ನಮಸ್ತೆ ಆ್ಯಂಡ್ ಸೆಲ್ಯೂಟ್ ಮಾಡಲೇಬೇಕು ಫ್ರೆಂಡ್ಸ್. ರಿಯಲಿ ಸುಡಲ್ಲ, ಅವ್ರಿಗಂತೂ ಇದು ಪಕ್ಕಾ ಹಿಟ್ ಆದೇ ಆಗುತ್ತೆ. 2,000 ಕೋಟಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಫ್ರೆಂಡ್ಸ್. ರಿಯಲಿ ಯಾವುದೇ ಡೌಟ್ ಇಲ್ಲ. 100% ಅವ್ರು ಹಾಕಿರೋ ಅಮೌಂಟ್ಗೆ 2ರಷ್ಟಲ್ಲ 3ರಷ್ಟು ಅವರು ತೆಗಿತಾರೆ. ಯಾಕಂದರೆ ಎಲ್ಲ ಕಡೆನೂ ರಿಲೀಸ್ ಮಾಡ್ತಿದ್ದಾರೆ. ಅಟ್ ಎ ಟೈಮ್ ಒಂದೇ ಟೈಮಲ್ಲಿ ಎಲ್ಲ ಕಡೆಗೂ ರಿಲೀಸ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಎಲ್ಲ ಭಾಷೆಯಲ್ಲೂ ರಿಯಲಿ ಒಳ್ಳೆ ವ್ಯೂಸ್ ಹೋಗಿದೆ, ಒಳ್ಳೆ ಲೈಕ್ಸ್ ಪಡೆದಿದೆ, ಒಳ್ಳೆ ಮೆಚ್ಚುಗೆ ಪಡೆದಿದೆ. ರಿಯಲಿ 110 ಮಿಲಿಯನ್ ವ್ಯೂಸ್ ಅಂದರೆ 24 ಅವರ್ಸ್ ಒಳಗಡೆ ಫ್ರೆಂಡ್ಸ್. ರಿಯಲಿ ಇದು ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೇಕು, ಇದು ಒಂದು ದಾಖಲೆ ಅಂತಲೇ ಹೇಳಲೇಬೇಕು. ರಿಯಲಿ ಅಷ್ಟೊಂದು ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಕಾಂತಾರ ದಂತಕಥೆ ಚಾಪ್ಟರ್ 1ಗೆ. ರಿಯಲಿ ಫ್ರೆಂಡ್ಸ್ ಇದು ಹಿಟ್ಟಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. 100% ಬ್ಲಾಕ್ ಬಾಸ್ಟರ್ ಹಿಟ್ಟಾಗುತ್ತೆ, ಇಂಡಸ್ಟ್ರಿ ಹಿಟ್ಟಾಗುತ್ತೆ ಫ್ರೆಂಡ್ಸ್. ರಿಯಲಿ ಒಳ್ಳೆ ಅದ್ಭುತವಾದ ಕಥೆನ ಹೆಣೆದಿದ್ದಾರೆ ರಿಷಬ್ ಸರು. ಅದು ನಮ್ಮ ಮಣ್ಣಿನ ಕತೆ, ನಮ್ಮ ಮಣ್ಣಿನ ಕಲಾವಿದರನ್ನ ಇಟ್ಕೊಂಡು ಇಷ್ಟೊಂದು ಅದ್ಧೂರಿಯಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ರಿಯಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರಿಗೆ ಗೆಲುವಂತೂ ಕಟ್ಟಿಟ್ಟ ಬುತ್ತಿ ಫ್ರೆಂಡ್ಸ್. ರಿಯಲಿ ಸುಳ್ಳಲ್ಲ, ಅವರಿಗೆ ಗೆಲುವು ಸಿಗುತ್ತೆ. ಅದು ಅಂತಿಂತ ಗೆಲುವಲ್ಲ, ರಿಯಲಿ ಒಂದು ದಾಖಲೆಯ ಗೆಲುವು ಸಿಗುತ್ತೆ. ಎಲ್ಲರೂ ಅಕ್ಟೋಬರ್ 2ನೇ ತಾರೀಕು ಹೋಗ್ಬಿಟ್ಟು ಥಿಯೇಟ್ರಲ್ಲೇ ಈ ಮೂವಿನ ನೋಡೋಣ, ಅವ್ರಿಗೆ ಬೆಂಬಲ ನೀಡೋಣ ಫ್ರೆಂಡ್ಸ್. ರಿಯಲಿ ತೊಳಲ್ಲ, ಈ ಥರ ಮೂವಿಗಳನ್ನ ತುಂಬ ಕಡಿಮೆ ಬಂಡವಾಳ ಹಾಕಿ ತೆಗಿಯೋಕ್ಕೆ ಮುಂದೆ ಬರೋದು. ಆದರೆ ಇಷ್ಟಕ್ಕೊಂದು ಅಮೌಂಟನ್ನು ಸುರಿದಿದ್ದಾರೆ ನಮ್ಮ ಕನ್ನಡ ಜನತೆನ ಮೆಚ್ಚಿ. ಆಮೇಲೆ ಎಲ್ಲ ಒಂದು ಕನ್ನಡ ಅಭಿಮಾನಿಗಳನ್ನ, ಸಿನಿಮಾ ಪ್ರೇಕ್ಷಕರನ್ನ ನಂಬಿ ಇಷ್ಟೊಂದು ದುಡ್ಡು ಹಾಕಿದ್ದಾರೆ. ಅವ್ರಿಗೆ ರಿಯಲಿ ಸುಳ್ಳಲ್ಲ, ಅದಕ್ಕೆ ಮೋಸ ಆಗದೆ ರೀತಿಯಾಗಿ ನಾವು ಸಿನಿಮಾನ ಚಿತ್ರಮಂದಿರದಲ್ಲಿ ಹೋಗಿ ಅಕ್ಟೋಬರ್ 2 ನೋಡಿ ಇದನ್ನು ಸೂಪರ್ ಹಿಟ್ ಮಾಡೋಣ ಫ್ರೆಂಡ್ಸ್. ರಿಯಲಿ ಫ್ರೆಂಡ್ಸ್ ಅದ್ಭುತವಾಗಿ ಬಂದಿದೆ. ರಿಯಲಿ ಎಲ್ಲರೂ ತುಂಬ ಒಳ್ಳೆ ಅಚ್ಚುಕಟ್ಟಾದ ಕೆಲಸ ಮಾಡಿದ್ದಾರೆ, ತುಂಬ ಒಳ್ಳೊಳ್ಳೆ ಸೆಟ್ಸ್ ಹಾಕಿದ್ದಾರೆ. ಆ ಕಾಡೊಳಗಡೆ ಹೇಗೆ ಮಾಡಿದ್ದಾರೆ ಅನ್ನೋದೇ ಒಂದು ಕುತೂಹಲಕರ ಪ್ರಶ್ನೆ ಫ್ರೆಂಡ್ಸ್. ರಿಯಲಿ ಸುಡಲ್ಲ, ಕಾಡಂದರೆ ಒಂದು ಸ್ವಲ್ಪ ಹೋಗೋದಕ್ಕೇ ನಮಗೆ ತುಂಬ ರಿಸ್ಕ್ ಇರುತ್ತೆ, ಕಷ್ಟ ಇರುತ್ತೆ. ಆದರೆ ಇವರು ಅಷ್ಟೊಂದು ದೊಡ್ಡ ಕಾಡು ಒಳಗಡೆ ನುಗ್ಗಿಬಿಟ್ಟು ಈ ಶೂಟಿಂಗ್ನ ಮಾಡ್ಕೊಂಬಂದಿದ್ದಾರೆ ಅಂದರೆ ಫ್ರೆಂಡ್ಸ್ ರಿಯಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಇಡೀ ಚಿತ್ರ ತಂಡಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳೋಣ. ಆ್ಯಂಡ್ ರಿಯಲಿ ಇದನ್ನು ಬ್ಲಾಕ್ ಬಾಸ್ಟರ್ ಅಲ್ಲ, ಕನ್ನಡ ಇಂಡಸ್ಟ್ರಿನ ತಿರುಗಿ ಮತ್ತೆ ಇಡೀ ಎಲ್ಲ ಇಂಡಸ್ಟ್ರಿಗಳು ನೋಡಬೇಕು, ಆ ಥರ ಹಿಟ್ಟಾಗುತ್ತೆ ಫ್ರೆಂಡ್ಸ್. ಓಕೆ, ಯಾರ್ಯಾರು ಟ್ರೈಲರ್ ನೋಡಿಲ್ಲ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ರಿಯಲಿ ಒಳ್ಳೆ ಟ್ರೈಲರ್. ರಿಷಬ್ ಶೆಟ್ಟಿ ಅವ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹೊಂಬಾಳೆ ಪ್ರೊಡಕ್ಷನ್ಗೆ ಒಂದು ಸಪೋರ್ಟು ಯಾವತ್ತೂ ನಮ್ಮ ಕಡೆಯಿಂದ ಇದ್ದೇ ಇರುತ್ತೆ ಫ್ರೆಂಡ್ಸ್. ರಿಯಲಿ ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಓಕೆ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.